ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಕಿಟ್ಟಿ ಅಣ್ಣನ ಬರ್ಡೇ. ಸೊ ನಾನು ಈ ಪೋಸ್ಟರಲ್ಲೇ ಹಾಕಿದ್ದೀನಿ, ಹ್ಯಾಪಿ ಬರ್ಡೇ ಡೈರೆಕ್ಟರ್ ಹೀರೋ ಶ್ರೀನಗರ್ ಕಿಟ್ಟಿ ಆಸ್ ಧನರಾಜ್ ಆಳ್ವ ಅಂತ. ಯಾಕೆಂದ್ರೆ ಕಿಟ್ಟಣ್ಣನ್ಗೆ ನಾನು ಅದಕ್ಕೆ ಮುಂಚೆ ಕಿಟ್ಟಣ್ಣನ ಜೊತೆ ಯಾವುದೇ ಪಿಕ್ಚರ್ಗಾಗ್ಲಿ ಅಸಿಸ್ಟೆಂಟ್ ಆಗ್ಲಾಗ್ಲಿ ಎಲ್ಲಿ ಕೆಲಸ ಮಾಡಿರ್ಲಿಲ್ಲ. ಇದೇ ಫಸ್ಟ್ ಸಿನಿಮಾ. ನಾನು ಈ ವಿಷಯ ಇವತ್ತು ಮಾತು ಹೇಳ್ಬೇಕನ್ನ ತುಂಬಾ ದಿವಸದಿಂದ ಕಾಯ್ತಾ ಇದ್ದೆ. ಏನಕ್ಕೆ ಅಂತಂದ್ರೆ ನಾನು ಕಿಟ್ಟಣ್ಣನ ಕತೆ ಹೇಳಕ್ ಹೋಗ್ಬೇಕು ಅಂದಾಗ ನನಗೆ ಒಂದಷ್ಟು ಜನ ಏನಂತ ಹೇಳಿದ್ರು, ಕಿಟ್ಟಣ್ಣ ಬೇಡ, ಬೇರೆಯವ್ರನ್ನ ಇಟ್ಕೋ ಹಾಗೆ ಹೀಗೆ ಅಂತ. ನಾನೇನಾದ್ರೂ ಅವತ್ತು ಕಿಟ್ಟಣ್ಣ ಬೇಡ ಅಂತ ನಾನು ಬೇರೆ ಆರ್ಟಿಸ್ಟ್ಗೆ ಹೋಗಿದ್ದಿದ್ರೆ ಇಂಥ ಒಳ್ಳೆ ಪರ್ಫಾರ್ಮರ್ ಆರ್ಟಿಸ್ಟ್ ಅಣ್ಣ ನಾನು ಮಿಸ್ ಆಗ್ತಾ ಇದ್ದೆ. ಕಾರಣ ಏನು ಅಂದ್ರೆ ಕಿಟ್ಟಣ್ಣ ಟೈಮಿಗೆ ಬರಲ್ಲ ಅಂತ ಎಲ್ರು ಹೇಳಿದವ್ರೆ. ನಾನು ಇವತ್ತು ನನ್ನ ಏನ್ ಹೇಳ್ಬೇಕು, ಘಂಟಾಘೋಷವಾಗಿ ಹೇಳ್ತೀನಿ, ಕಿಟ್ಟಣ್ಣ ಪ್ರತಿ ದಿವಸ 7:30 ವಿತ್ ಮೇಕಪ್ ನಮ್ ಸೆಟ್ ಅಲ್ಲಿ ಇದ್ದಾರೆ. 7:30 ವಿತ್ ಮೇಕಪ್ ಸೆಟ್ ಅಲ್ಲಿ ಇದ್ದಾರೆ. ಇಂಥ ಒಬ್ಬ ಕಲಾವಿದ್ರ ಜೊತೆ ಇನ್ನೆಷ್ಟು ಸಿನಿಮಾ ಕೆಲಸ ಮಾಡಕ್ ಬೇಕಾದ್ರು, ಯಾವಾಗ ಅವಕಾಶ ಸಿಕ್ಕಿದ್ರು, ಯಾವಾಗ ಕರೆದ್ರು ಹೋಗಿ ಕೆಲಸ ಮಾಡಕ್ ನಾನು ಖುಷಿಯಾಗಿರ್ತೀನಿ. ಆಮೇಲೆ ನಾನೊಬ್ಬ ಹೊಸ ಡೈರೆಕ್ಟ್ರು, ಅಣ್ಣ ಹಿಂಗ್ ಮಾಡ್ತಾ ಇದೀವಿ, ಇನ್ನೊಂದು ಶಾರ್ಟ್ ಹಿಂಗ್ ಬೇಕಣ್ಣ, ಅಣ್ಣ ಇದೊಂದ್ ಚೂರ್ ಹಿಂಗ್ ಮಾಡೋಣ ಅಣ್ಣ. ಯಾವತ್ತು ಮಾಡು ಮಾಡು, ನಿನ್ಗೆ ಏನ್ ಬೇಕೋ ತಗೋ, ನಿನ್ಗೆ ಹೆಂಗ್ ಬೇಕು, ಯಾವಾಗ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು, ಯಾವಾಗ ರೆಡಿ ಇರ್ಬೇಕು, ಇನ್ನೊಂದು 1 ಮೂರ ಮಾಡು, ಮಾಡ್ತೀನಿ. ಇಂಥ ಒಬ್ಬ ಒಳ್ಳೆ ಕಲಾವಿದ್ರನ್ನ ನಾನು ಮಿಸ್ ಆಗ್ಬಿಡ್ತಿದ್ದೆ. ದಯವಿಟ್ಟು ಇವತ್ತು ನನ್ಗೆ ಹೇಳಿದವ್ರಿಗೆಲ್ರಿಗೂ ಹೇಳ್ತಿದ್ದೀನಿ, ಕಿಟ್ಟಣ್ಣನ ಇಟ್ಕೊಂಡು ನಾನಲ್ಲ, ಎಂತ ಹೊಸ ಡೈರೆಕ್ಟರ್ ಬಂದ್ರು ಕೂಡ ಆರಾಮ್ಸೆ ಸಿನಿಮಾ ಮಾಡ್ಬೋದು, ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ವಿಷಯ ಚೆನ್ನಾಗಿದ್ರೆ, ವಿಚಾರಗಳು ಚೆನ್ನಾಗಿದ್ರೆ ಕೆಲಸ ಮಾಡಕ್ಕೆ ಯಾವಾಗ್ಲೂ ಸಿದ್ಧವಾಗಿರ್ತೀವಿ. ಇದೇನ್ ನನಗೆ ನಾನ್ ನಿನ್ನೆ ಮೊನ್ನೆ ಬಂದು ಕೆಲಸ ಮಾಡ್ತಲ್ಲಪ್ಪ ಇಲ್ಲಿ. ನಾನ್ ಕೆಲಸ ಮಾಡಕ್ ಶುರು ಮಾಡಿ 25 ವರ್ಷ ಆಯ್ತು. ಪ್ರಮೋದ್ ಬನ್ನಿ. ನಾನು ಕೆಲಸ ಮಾಡಕ್ ಶುರು ಮಾಡಿ 26-27 ವರ್ಷದ ಮೇಲೆ ಆಯ್ತು. ನನ್ನ ಫಸ್ಟ್ ಡೇ ಫೋಟೋಗ್ರಫಿ ಅಡು ನೋಡಿ ಈ ಕಡೆ DC ನಾಗೇಶ್ ಇಬ್ರು. ಹ್ಞೂ ಕಣಪ್ಪ, ನೀವು PC ನಾಗೇಶ, ನೀವು ನಾಗೇಶ್ ಕುಮಾರ್ ತಾನೆ? DC ನೀವು. ನನ್ನ ಬಿಗಿನಿಂಗ್ ಡೇಸ್, ನನ್ನ ಮೊದಲನೇ ಒಂದು ಆರ್ಟಿಕಲ್ ಬರೆದವರು ಗಣೇಶ್ ಕಾಸರಗೋಡು, ಖಳನಗರ ಕಿಟ್ಟಿ ಅಂತ ಬರೆದ್ರು. ಎಷ್ಟು ಚೆನ್ನಾಗಿತ್ತು. ಅವತ್ತಿಂದ ಇವತ್ತವರೆಗೂ ಜೀವನ ತುಂಬಾ ಮುದ್ದಾಗಿದೆ, ನಗ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ಮಧು ಎಷ್ಟು ಮುದ್ದಾಗಿ ಸಿನಿಮಾ ಮಾಡಿದ್ದೇನೆ ಅಂದ್ರೆ ವಂಡರ್ಫುಲ್. ಈಸ್ ಅ ವಂಡರ್ಫುಲ್ ಮೇಕರ್. ನನ್ನೇನು ಇಲ್ಲಿ ಡೈರೆಕ್ಟರ್ಸ್ ಆಕ್ಟ್ ಹೀರೋ ಅಂತ ಹಾಕವನೇ, ಅದರ ತಪ್ಪು. ಸತ್ಯ ಅದು. ಅವನು ಪ್ರೊಡ್ಯೂಸರ್ಸ್ ಡೈರೆಕ್ಟರ್. ಅವನ್ ನಿರ್ಮಾಪಕರಿಗೆ 1 ರೂಪಾಯಿ ಆ ಕಡೆ ಈ ಕಡೆ ನಷ್ಟ ಆಗಿರೋ ತರ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಾವ್ ಅದು ಖುಷಿ ಆಗೋದು. ಲೇಟ್ ಆಗಿ ಬರ್ತಾನೆ, ಬರೋದು ಇಂಪಾರ್ಟೆಂಟ್ ಅಷ್ಟೇ. ಲೇಟ್ ಆಗಿ ಬರ್ತೀಯೋ ಆಮೇಲೆ ಬರ್ತೀಯೋ ಗಲ್ಲ ಕತೆ. ಅವತ್ತಿನ ದಿನ ಏನ್ ಕೆಲ್ಸ ಆಗ್ಬೇಕು ಅದನ್ನು ಮನೋ ಮಾಡಿದ್ವ ಕೆಲ್ಸ. ನಾನು ನೀನು ಬಹು ಬರಕ್ ಮಾಡಿದ್ವಲ್ಲ, ಮಾಡಿದ್ವ ಕೆಲ್ಸ. ಏನ್ ಸುನಿ ಗ್ಲಾಸ್ ಮಾಡಿದ್ವ, ಮೋಸ ಮಾಡಿದ್ವ, ಕೆಲ್ಸ ಮಾಡಿದ್ವಲ್ಲ. ಎಷ್ಟು ಚೆನ್ನಾಗಿ 48 ದಿನದಲ್ಲಿ ನಾವು ಮುಗಿಸಿದ್ವಿ ಬಹುಪುರಕ್ನ. ಈಗ ನಾವ್ ಈ ಸಿನಿಮಾನು 41 days, 2 ಕಾಲ್ ಶೀಟ್ ಎಕ್ಸ್ಟ್ರಾ ಅಷ್ಟೇ, 2 ಕಾಲ್ ಶೀಟ್ ಎಕ್ಸ್ಟ್ರಾ, 43 ಕಾಲ್ ಶೀಟ್ ಅಲ್ಲಿ ಸಿನಿಮಾ ಮುಗಿಸಿದೀವಿ. ಈಗ ಬರೋ ಎಳೆ ಮಕ್ಕಳೆಲ್ಲ ಮನ್ಸಕ್ ಬಂದಂಗ್ ಮಾಡ್ತವೆ. ಸಿನಿಮಾ ಬಗ್ಗೆ ಒಂದು ಭಕ್ತಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಕನೆಕ್ಷನ್ ಇರಬೇಕು, ಆಗ ಮಾತ್ರ ಸಿನಿಮಾ ಆಗೋದು. ಅಂತ ಪ್ರೀತಿ ನಾನು ಮೊದಲು ಕಂಡೆ. ಮಧು ತುಂಬಾ ಪ್ರೀತಿಯಿಂದ ಸಿನಿಮಾ ಮಾಡಿದ್ದಾನೆ. ನಿಮ್ಮೆಲ್ಲರ ಹಾರೈಕೆ ಅವ್ರ ಮೇಲೆ ಇರ್ಲಿ. ಬನ್ನಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಖುಷಿ. 6 ಸಿನಿಮಾನು ಮಾಡಿದೀವಿ, 7 ಸಿನಿಮಾನು ಮಾಡಿದೀವಿ. ಆದ್ರೆ ಈ ತರ 3 ಸಿನಿಮಾದವರು ಒಟ್ಟಿಗೆ ಸೇರ್ತೀವಿ ಅಂತಾರಲ್ಲ, ಅದು ತುಂಬಾ ಖುಷಿ ಆಗತ್ತೆ. ಆ ಭಾವನೆಗೆ ಕಿಶನ್ ಎಲ್ಲ ಬಾಪ ಬಂದ್ಬಿಡಿ, ತಿರ್ಗ ರಗಳೆ ಮಾಡೋದ್ ಬೇಡ. ಬಾರ, ನಮ್ಮ ಮೊದಲವನು ಬಾರ. ಥ್ಯಾಂಕ್ ಯು ಕಡಪ್ಪ. ನಾನು ಅವನ್ ಸಿನಿಮಾ ಕೆಲಸ ಮಾಡಿದ್ ಒಂದೇ ಒಂದ್ ದಿನ. ಸಾಯಂಕಾಲ 6 ಗಂಟೆ ಕರ್ಕೊಂಡ, ಬೆಳಿಗ್ಗೆ 6 ಗಂಟೆವರೆಗೂ ರುಬ್ಬವನೆ.
ಒಳ್ಳೇದಾಗ್ಬೇಕು. ಹೊಸ ಹೊಸ ಪ್ರಯತ್ನಗಳು ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಂತ ಮಕ್ಳಿಗೆ ಚೆನ್ನಾಗಾದ್ರೆ ಇನ್ನೂ ಒಂದಷ್ಟು ಹೊಸ ಹೊಸ ಸಿನಿಮಾಗಳಿಗೆ ಬರುತ್ತೆ. ಆಲೋಚನೆಗಳು ಬರೀ ಕೂತ್ಕೊಂಡು ನಾವು ಮಲಯಾಳಂ ಆತರ ಪಿಕ್ಚರ್ ಬರುತ್ತೆ, ತೆಲುಗು ಈ ತರ. ಕನ್ನಡದಲ್ಲಿ ನಮ್ಮ ಮಕ್ಳು ಇದಾರೆ ಕಣಪ್ಪ. ಬರೀ ಕಂಡವ್ರ ಹೆಣ್ಣು ಮಕ್ಕಳನ್ನ ಹೊಗಳ್ತಿರೋ, ಮನೇಲಿ ನಮ್ಮ ಮಕ್ಳು ಅವರಲ್ಲ, ಅವ್ರನ್ನ ಹೊಗಳ್ರು ಫಸ್ಟ್. ನಿನ್ನ ಹೆಂಡತಿಯನ್ನು ನೀನು ಪ್ರೀತಿಸಿದ ಹೊರತು ಪಕ್ಕದ ಮನೆ ಹೆಂಡತಿ ಮಾತಾಡ್ಸಕ್ಕಾಗಲ್ಲ, ಕಷ್ಟ ಆಗ್ಬಿಡುತ್ತೆ. ಕಿಶನ್ ವೇಷಗಳು, ನಿನ್ನ ಪ್ರಯತ್ನಕ್ಕೆ ತುಂಬಾ ಧನ್ಯವಾದಗಳು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ನನ್ನ ಹುಟ್ಟಿದಬ್ಬ ಅಂತ ಇದೊಂದು ಸುಮ್ನೆ ರೀಸನ್. ಇವತ್ತು ನಾವು ಮಾರ್ಕೆಟ್ ಮಾಡಬೇಕು, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು. 3 ಸಿನಿಮಾದ ನಿರ್ದೇಶಕರುಗಳು ಇಲ್ಲೇ ಪಕ್ಕದಲ್ಲೇ ಇದೀರ, ಬಾ ಈ ಕಡೆ. ಹೊಸ ಹೊಸ ಕನಸುಗಳು ಕಾಣ್ತಾ ಇದೀರ. ನಿಮಗೆ ದೇವ್ರು ಒಳ್ಳೇದ್ ಮಾಡ್ಲಿ, ಭಗವಂತ ಆಶೀರ್ವಾದ ಮಾಡ್ಲಿ. ಗೊತ್ತಿಲ್ಲ ಕಣಪ್ಪ ಸರ್. ಅವ್ರ ಬಗ್ಗೆ ಗೊತ್ತಿಲ್ದಿದ್ದವರು ಆತರ ಹೇಳ್ತಾರೆ. ಯಾವಾಗ್ಲೂ ನಾವು ಒಬ್ಬರ ಜೊತೆ ಮಿಂಗಲ್ ಆದಾಗ್ಲೇ ಅವ್ರ ಏನು ಎತ್ತ ಅಂತ ಗೊತ್ತಾಗುತ್ತೆ. ಇವನ್ ಯಾರಾದ್ರು ಕೋತಿ ತರ ಏನೋ ಸ್ಟೇಟ್ಮೆಂಟ್ಗಳು ಕೊಡೋದು ಬೇಡ. ಆಮೇಲೆ ಇದೆಲ್ಲ ಏನು ವೈರಲ್ ಆಗೋ ವಿಷಯ ಅಲ್ಲ ಇದು. ಬಟ್ ನಿರ್ಮಾಪಕರು ಬುದ್ಧಿವಂತರಾಗಬೇಕು ಅನ್ನೋದು ಬೇರೆ ವಿಚಾರದಲ್ಲೆಲ್ಲ ಹೇಳಿದ್ದವನು. ಸಿನಿಮಾದ 28 ಕ್ರಾಫ್ಟ್ ಏನಿದೆಯೋ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ನಾವು ಹೇಳಿದ್ದು. ಅದನ್ನ ನೀವುಗಳಿಗೆ ಏನೋ ತಿಳ್ಕೊಂಡು ಇನ್ನೇನೋ ಹೇಳ್ಕೊಂಡು ಈ ಎಳೆ ಮಕ್ಳು ಬಂದಿರ್ತಾವಲ್ಲ, ಇವಕ್ಕೆ ಎಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ, ಅವೇನೋ ಮಾತಾಡ್ಬಿಡ್ತವೆ. ಸತೀಶ್ ಹೇಳಿದ ಉದ್ದೇಶ ಬೇರೆ, ನೀವು ತಿಳ್ಕೊಂಡಿದ್ ಬೇರೆ, ನೀವು ಮಾತಾಡಿದ್ ಬೇರೆ, ಅದರಿಂದ ಆಗಿದ್ ನಾನ್ಸೆನ್ಸ್ ಬೇರೆ. ಏನ್ ವೈರಲ್ ಆಗಕ್ಕೆ ಬದುಕಿರೋದ? ಅದು 3 ದಿನಕ್ಕೆ ಮುಗಿದೋಗುತ್ತೆ. ಸಿನಿಮಾ 100 ವರ್ಷಕ್ಕೆ ಬದುಕಿರುತ್ತೆ. ಸಿನಿಮಾ ಮಾಡ್ತಾ ಇದೀವಿ ಪ್ರೀತಿಯಿಂದ. ಸರ್, ನಮ್ಮ ಸಿನಿಮಾ ಈಗ ಕಂಪ್ಲೀಟ್ ಆಗಿದೆ. ಶೂಟಿಂಗ್, ಡಬ್ಬಿಂಗ್ ಎಲ್ಲ ಮುಗ್ದಿದೆ, ಎಡಿಟಿಂಗ್ ಮುಗ್ದಿದೆ, ರೀ ರೆಕಾರ್ಡಿಂಗ್ ಮತ್ತೆ DI ವರ್ಕ್ ನಡೀತಿದೆ. ಆದಷ್ಟು ಬೇಗ ನಿಮ್ಮೆಲ್ಲರ ಮುಂದೆ ಬರ್ತಿದೀವಿ, ಥಿಯೇಟರ್ಗೆ ಬರ್ತಿದೀವಿ. ಇದೇ ಪ್ರೀತಿ, ವಿಶ್ವಾಸ, ನಮ್ಗೆ ಆರೈಕೆ, ಆಶೀರ್ವಾದ ಸದಾ ನೀವೆಲ್ಲರೂ ಹೀಗೆ ಕೊಡ್ಲಿ ಅಂತ ಕೇಳ್ಕೊತೀನಿ. ಸರ್, ಲವ್ ಕೇಸ್ ಅನ್ನೋದು ಒಂದು ಪ್ಯೂರ್ ಲವ್ ಸ್ಟೋರಿ ಸರ್. ಟ್ಯಾಗ್ಲೈನ್ ಹೇಳಿದಾಗೆ ಒಂದು ಪ್ಯೂರ್ ಲವ್ ಸ್ಟೋರಿ. ಇಬ್ಬರು ಯಂಗ್ ಪ್ರೇಮಿಗಳ ಪ್ರೀತಿ. ಆ ಪ್ರೀತಿಗೆ ಕಿಟ್ಟಣ್ಣ ಅನ್ನೋ ಪಾತ್ರ ಹೇಗ್ ಮಾಡುತ್ತೆ, ಪ್ರಬೋಧಣ್ಣನ ಪಾತ್ರ ಏನ್ ಮಾಡುತ್ತೆ ಅಂತ. ಆಮೇಲೆ ನಾಗಭೂಷಣ್ ಸರ್ ಇದಾರೆ, ಟಗರು ಪಲ್ಯ ನಾಗಭೂಷಣ್ ಸರ್ ಇದಾರೆ. ಇವತ್ತು ಬರ್ಬೇಕಿತ್ತು, ಅವರು ಮಂಗಳೂರಲ್ಲಿ ಬೇರೆ ಒಂದ್ ಕೆಲಸದಲ್ಲಿ ಬಿಸಿ ಇರೋದ್ರಿಂದ ಬರಕ್ಕಾಗ್ಲಿಲ್ಲ. ಸೊ ವಿಶಸ್ ತಿಳ್ಸಕ್ ಹೇಳಿದ್ರು, ತಿಳಿಸಿದೀವಿ. ಆಮೇಲೆ ಅಪೂರ್ವ ಮೇಡಮ್ ಒಳ್ಳೆ ಪಾತ್ರ ಮಾಡಿದ್ದಾರೆ. ನಾಗೇಂದ್ರಣ್ಣ, ವೆಂಕಿ, ಉದಯ್ ಸರ್, ನಮ್ಮ ಪ್ರೊಡ್ಯೂಸರ್ ಬಾಬು ಅವರು ನಮ್ಗೆ ಈ ಸಿನಿಮಾಗೆ ಎಷ್ಟು ಹೊಸಬರಾದ್ರೂ ಕೂಡ ಇಂಡಸ್ಟ್ರಿಗೆ ಇದು ನನ್ನ ಕನಸಿಗೆ ಏನಂತಾರೆ ಬೆನ್ನೆಲುಬಾಗಿ ನಿಂತಿರೋಂಥವ್ರು. ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಜೀವನ ಪೂರ್ತಿ ಋಣಿಯಾಗಿರ್ಬೇಕು ಅವ್ರಿಗೆ. ಮತ್ತೆ ನಮ್ಮ ಅಣ್ಣ ರಾಮಂಜಿ ಅವರು, ಇಲ್ಲಿ ರಾಮಂಜಿ ಅಣ್ಣ, ನಾನು ಮುಹೂರ್ತದವ್ರು ಹೇಳಿದೆ ಒಡ ಹುಟ್ಟದೆ ಅಣ್ಣ ಅಲ್ಲ, ಬಟ್ ಅದಕ್ಕಿಂತ ಹೆಚ್ಚಾಗಿ ಒಂದ್ ಕೈ ಜಾಸ್ತಿ ಅಂತ. ಅವರು ಮೂಲ ಆಗಿದ್ರಿಂದ ಇವತ್ತು ನಾನು ಬಾಬು ಸೇರಿದ್ವಿ. ಬಾಬು ಅವರು ಸೇರಿದಾದ್ಮೇಲೆ ಈ ತಂಡ ಎಲ್ಲ ಕಟ್ಕೊಂಡು ಈ ಹೊಸ ತಂಡ. ನಮ್ಮ ಹೊಸ ತಂಡದ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರ್ಲಿ. ಚಂದ್ರಣ್ಣ ಈ ಸಿನಿಮಾಗೆ DOP ಆಗಿ ವರ್ಕ್ ಮಾಡಿದ್ದಾರೆ. ರಂಜನ್ ಹೀರೋ ಆಗಿ ವರ್ಕ್ ಮಾಡ್ತಿದ್ದಾನೆ. ಮಹಾನಟಿಲಿ ವಂಶಿ ಈ ಸೆಕೆಂಡ್ ಸೀಸನ್ ವಿನ್ನರ್ ವಂಶಿ ಹೀರೋಯಿನ್ ಆಗಿ ಮಾಡ್ತಿದ್ದಾಳೆ. ರಂಜನ್ ಅವ್ರ ಅಮ್ಮನ ಪಾತ್ರ ಅಪೂರ್ವ ಮ್ಯಾಮ್ ಮಾಡಿದ್ದಾರೆ. ಇನ್ನು ಬಹಳಷ್ಟು ಕಲಾವಿದರಿದ್ದಾರೆ. ಜಿ ಮಾಡಿದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ, ದೇವರಾಜ್ ಸರ್ ಇದ್ದಾರೆ. ಒಂದು ದೊಡ್ಡ ತಾರಾಗಣನೆ ಈ ಸಿನಿಮಾದಲ್ಲಿದೆ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಬೇಕು ಅಂತ ಕೇಳ್ಕೊತೀವಿ. ಆಮೇಲೆ ಆದಿಯೇರಿ ಹರಿಕೃಷ್ಣ ಸರ್ ಅವ್ರ ಮಗ ನಮ್ಮ ಸಿನಿಮಾಗೆ ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಸಿನಿಮಾ ಮಾಡ್ತಿದ್ದಾರೆ. ಈಗ ರೀ ರೆಕಾರ್ಡಿಂಗ್ ವರ್ಕ್ ಕೆಲಸ ನಡೀತಿದೆ. ಆದಷ್ಟು ಬೇಗನೆ ಬರ್ತೀವಿ. ಪ್ರಮೋದಣ್ಣ, ಸುಧಾರಾಣಿ ಮ್ಯಾಮ್ ಕೂಡ ಒಂದು ಹೀರೋಯಿನ್ ಮದರ್ ಪಾತ್ರ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೇನ್ ಸದ್ಯದಲ್ಲೇ ಥಿಯೇಟರ್ಗೆ ಬರ್ತೀವಿ. ಕಿಟ್ಟಿ ಸರ್ ಪಾತ್ರ ನಿಜವಾಗ್ಲೂ ನಾನು ಇಲ್ಲಿ ಹೇಳೋದಕ್ಕಿಂತ ಸ್ಕ್ರೀನ್ ಮೇಲೆ ನೋಡ್ಬೇಕು. ಜಸ್ಟ್ ಈ ಒಂದು ಪೋಸಲ್ ಗೊತ್ತಾಗಿದೆ ನಿಮ್ಗೆ ಹೇಗಿದೆ ಅಂತ. ಇದು 10% ಆದ್ರೆ 1000% ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಆ ಕಾನ್ಫಿಡೆನ್ಸ್ ನನಗಿದೆ. ನೀವು ಎಲ್ರು ಅವತ್ತಿನ ದಿವಸ ಅದನ್ನೇ ಹೇಳ್ತೀರಾ, ನಮ್ಗೆ ವಿಶ್ ಮಾಡ್ತೀರಾ ಅಂತ ಖಂಡಿತ ಅದೊಂದು ಆಶೆ ಇದೆ ನನಗೆ. ಚೇತನ್ ಏನೋ ತೀಟೆ ಮಾಡಕ್ಕೆ ಅಂತ ಟ್ರೈ ಮಾಡ್ತಾನೆ, ನೀ ಏನ್ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಮಾತು. ಎಲ್ರಿಗೂ ನಮಸ್ಕಾರ. ತಡ ಆಗಿದ್ದಕ್ಕೆ ಕ್ಷಮೆ ಇರ್ಲಿ. ಆರೋಗ್ಯದಲ್ಲಿ ಏರುಪೇರಾದ ಕಾರಣ ತಡ ಆಗಿದೆ. ನಂದೇ
So, ಎಲ್ರಿಗೂ ನಮಸ್ಕಾರ. ಲೌಕೇಶ್ ಸಿನಿಮಾ ಬಹಳ ಪ್ರೀತಿಯಾದ ಬಹಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇಟ್ಕೊಂಡ್ ಮಾಡಿರುವಂತ ಸಿನಿಮಾ. ಅಂಡ್ ಈ ಸಿನಿಮಾದ ಡಬ್ಬಿಂಗ್ಗೋಸ್ಕರ ಪಾಪ ನನಗೋಸ್ಕರ ಕಾಯ್ತಿದ್ದಾರೆ. ನನ್ನ ಆರೋಗ್ಯ ಸರಿ ಇರಲಿಲ್ಲ, ಹಂಗಾಗಿ ಡಬ್ಬಿಂಗ್ ಮಾಡಿ ಹಾಳು ಮಾಡೋದ್ ಬೇಡ ಅಂತ ಗಂಟ್ಲು ಸರಿ ಹೋದ್ಮೇಲೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದ್ರದ್ದೊಂದು ಡಬ್ಬಿಂಗ್ ಬ್ಯಾಲೆನ್ಸ್ ಇದೆ. ಅಷ್ಟು ಬಿಟ್ರೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಎಲ್ಲರ ಬಾಯಲ್ಲೂ ಕೇಳಿದೀನಿ ನಾನು. ಸೊ ಹಾಗಾಗಿ ಈ ಸಿನಿಮಾ ಮೇಲೆ ಒಂದು ಎಕ್ಸ್ಟ್ರಾ ಪ್ರೀತಿ ಇದೆ. ಪ್ರತಿ ಕನ್ನಡ ಸಿನಿಮಾಗಳ ತರ ಇದು ಕೂಡ ಒಂದು ಗೆಲುವಿನ ಹಾದಿಯನ್ನ ತುಳಿಲಿ ಅಂತ ಆಶಿಸ್ತಾ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮೊದಲನೇ ಬಾರಿಗೆ ನಿರ್ಮಾಣ ಮಾಡ್ತಿರುವ, ನಿರ್ದೇಶನ ಮಾಡ್ತಿರುವ ಈ ಹೊಸ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಹಾರೈಕೆ, ಪ್ರೀತಿ ಇದೇ ತರ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೇ ಮೊದಲ ಬಾರಿಗೆ ನಾನು ಲೌಕೇಶ್ ಅನ್ನೋ ಚಿತ್ರ ನಿರ್ಮಾಣ ಹಂತಕ್ಕೆ ತಗೊಂಡ್ಬಂದು ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ ಮುಂದೆ ತಗೊಂಡ್ಬರೋದಕ್ಕೆ ಎಲ್ಲಾ ರೀತಿ ಪ್ರಯತ್ನ ಪಟ್ಟು ನಿಮ್ ಮುಂದೆ ತಗೊಂಡ್ಬರ್ತೀವಿ. ನಿಮ್ಮೆಲ್ಲರ ಸಹಕಾರದಿಂದ ಯಶಸ್ವಿ ಮಾಡ್ಕೊಡ್ಬೇಕಾಗಿ ನಿಮ್ಮೆಲ್ಲರಿಗೂ ಕೋರ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಟ್ಟಿ ಸರ್ಗೆ ಹುಟ್ಟುಹಬ್ಬ ಶುಭಾಶಯಗಳು. 13 ವರ್ಷದ ಹಿಂದೆ ಖೋಖೋ ಅಂತ ಒಂದು ಸಿನಿಮಾದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ವಿ ಕಿಟ್ಟಪ್ಪ ಜೊತೆಯಲ್ಲಿ. ಇದು 2ನೇ ಸಿನಿಮಾ ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಿರೋದು. ತುಂಬಾ ಖುಷಿ. ಈಗ ನಮ್ಮ ಡೈರೆಕ್ಟರ್ ಜೈಶ್ ಹೇಳ್ದಂಗೆ ಡೈರೆಕ್ಟರ್ ಹೀರೋನೇ ಅವರು. ಹಾಗಾಗಿ ಈ ಒಳ್ಳೆ ಬ್ಯಾಕ್ ಡ್ರಾಪ್, ಮೇನ್ ಸಿನಿಮಾ ಮಂಗಳೂರು ಅನ್ನೋ ಒಂದು ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಿದೀವಿ. ವಿಜುವಲಿ ನನಗೆ ಒಂದ್ ಸ್ವಲ್ಪ ಪ್ಲಸ್ ಆಯ್ತು ಆ ತರದ್. ಅಂದ್ರೆ ಮಂಗಳೂರು, ಕಾರವಾರ, ಅಂಕೋಲಾ ಮತ್ತೆ ಸೂರತ್ ಕಲ್ಲು, ಕೋಸ್ಟಲ್ ಬೆಲ್ಟ್ ಎಲ್ಲ ಎಕ್ಸ್ಪೋಸ್ ಮಾಡಿದೀವಿ. ಮತ್ತೆ ಕೆಲವು ಪೋರ್ಷನ್ಸ್ ಬ್ಯಾಂಗ್ಳೂರಲ್ಲಿ ಮಾಡಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ. ಈಗ ಇನ್ನೇನು ಗ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಆಫ್ಲೈನ್ ನೋಡಿನೇ ಎಲ್ಲ ಖುಷಿ ಇದೆ. ಇನ್ನೇನು ಹತ್ರದಲ್ಲೇ ರಿಲೀಸ್ ಇರೋದ್ರಿಂದ ನೀವೆಲ್ಲ ಸಹಕಾರದಿಂದ ಡೆಫಿನೆಟ್ ಆಗಿ ಒಳ್ಳೆ ಪ್ರಮೋಷನ್ ಕೊಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನಮ್ಮ ಸಿನಿಮಾ ಸಪೋರ್ಟ್ ಮಾಡಿ. ಜನಕ್ಕೆ ನಿಮ್ಮಿಂದಾನೇ ಗೊತ್ತಾಗೋದು. ಸೊ ನಿಮ್ ಮೂಲಕ ಜನಕ್ಕೂ ಕೇಳ್ಕೊಳ್ಳೋದು, ಇಷ್ಟ ಆದ್ರೆ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ. ಶೀಘ್ರದಲ್ಲೇ ಬರ್ತಾ ಇದೆ ಮೊದಲನೇ ಪ್ರಯತ್ನ. ಥ್ಯಾಂಕ್ ಯು. ಅಲ್ಲಪ್ಪ, ನೀನ್ ಹೇಳು ಫಸ್ಟ್, ನೀನ್ ಯಾರು ಅಂತ. ಸಾರಿ, ಲಾಸ್ಟ್ ಟೈಮ್ ಹಿಂಗೆ ಆಯ್ತು. ಆದಿಹರಿ ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ವಿ ಹರಿಕೃಷ್ಣ ಅಂತ ನಮ್ಮಪ್ಪ, ಅವ್ರ ಮಗ. ಥ್ಯಾಂಕ್ ಯು. ಹರಿಕೃಷ್ಣ ಅಂತ ನಮ್ಮಪ್ಪ. ಸಾಂಗ್ಸ್ ಹರಿ ಮಗ ಅವನು. ತುಂಬಾ ಮುದ್ದಾಗಿರೋ ಟ್ಯೂನ್ಗಳು ಮಾಡಿದ್ದಾನೆ. ತುಂಬಾ ಖುಷಿ ಆಗತ್ತೆ ಕಣಪ್ಪ. ಗಾಡ್ ಬ್ಲೆಸ್ ಯು. ಒಳ್ಳೇದಾಗುತ್ತೆ ಸಿನಿಮಾಗೆ. ನಿನ್ನ ಈ ಸಂಗೀತ ಜರ್ನಿ ವಂಡರ್ಫುಲ್ ಆಗಿರ್ಬೇಕು. ನಿಮ್ದೆಲ್ಲ 3-4 ತಲೆಮಾರಿಂದ ಮಾಡ್ಕೊಂಬತ್ತಾರವ್ರು ನೀವು. ಇನ್ನು ಮುಂದಕ್ಕೂ ಹೀಗೆ ಚೆನ್ನಾಗಾಗ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೂರ್ ಹಾಡಿದೆ ಸರ್. ಸರ್ ಕೇಳಿ ಸರ್, ಬರುತ್ತೆ, ಬೇಗ ಬರುತ್ತೆ, ಕೇಳಿ ಸರ್. ಬರ್ದಿರೋದು ಒಂದು ಪ್ರಮೋದ್ ಮರವಂತೆ ಸರ್ ಬರ್ದಿದ್ದಾರೆ. ಇನ್ನೆರಡು ಬರೆಸ್ಬೇಕು. ಮಾಡ್ತೀವಿ ಅದನ್ನ. ಮಾತಾಡಲ್ಲ ಅಂತ ಅವ್ನು. ನಾನು ಆಗ್ಲೇ ಹೇಳಿದಾಗೆ ಈ ಸಿನಿಮಾಗೆ ಫಸ್ಟ್ ಇಟ್ಟಿಗೆ ಇಟ್ಟಿದ್ದು, ಒಂದು ಪಾಯಾಗೆ ಇಟ್ಟಿಗೆ ಇಟ್ಟಿದ್ದು ನಮ್ಮಣ್ಣ. ಅವ್ರೊಂದ್ 2 ಮಾತು ಮಾತಾಡ್ಲಿ. ಸಭೆಗೆ ನಮಸ್ಕಾರ. ನಮ್ಮ ಸಿನಿಮಾ ಲೌಕೇಶ್ ಸಿನಿಮಾ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ನೋಡಿ ಅರಸರಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತೆ ಇಷ್ಟೇ. ಅಣ್ಣ, ನಮ್ಮ ಕಿಟ್ಟಿ ಅಣ್ಣ ಅವರ ಬಾಮ ಇದ್ದ. ನಾನು ಚೆನ್ನಾಗಿ ಹೊಡೆದಿದ್ದಾರೆ, ನನ್ನನ್ನ ಹೊಡೆಸ್ಕೊಂಡಿದ್ದೀನಿ. ನೀವು ದಯವಿಟ್ಟು ಸ್ಕ್ರೀನ್ ಮೇಲೆ ನೋಡ್ಬೇಕು ಅದನ್ನ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಿಟ್ಟಿ ಸರ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಲವ್ಕೇಸ್ ಸಿನಿಮಾ ಮೂಲಕ ಮೊದಲನೇ ಬಾರಿಗೆ ನಾಯಕ ನಟಿಯಾಗಿ ನಟಿಸ್ತಾ ಇದ್ದೀನಿ. ಸೊ ಇದು ನನ್ನ ಮೊದಲನೇ ಮೂವಿ. ಜಯೇಶ್ ಸರ್, ಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಅಪಾರ್ಚುನಿಟಿಗೆ. ನನ್ ಚಿಕ್ಕವಳಿರ್ಬೇಕಾದ್ರೆ, ಅಂದ್ರೆ ಒಂದು 3-4 years ಇರ್ಬೇಕಾದ್ರೆ ಸರ್ನ ಸವಾರಿ ಮೂವಿ ಶೂಟ್ ಮೀಟ್ ಮಾಡಿದ್ದೆ. ಸವಾರಿ ಶೂಟಿಗೆ ಹೋಗಿದ್ದೆ ಸೆಟ್ಗೆ, ಅವಾಗ ಮಾತಾಡ್ಸಿದ್ದು. ಬಟ್ ಇವಾಗ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋ ತುಂಬಾ ಖುಷಿ ಇದೆ. ಸೊ ಎಸ್, ಇನ್ನೊಂದ್ ಸ್ವಲ್ಪ ದಿನದಲ್ಲಿ ಮೂವಿ ಬರ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.
ಕಿಟ್ಟಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಕಿಟ್ಟಿ ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಶೂಟಿಂಗ್ ಟೈಮಲ್ಲಿ. ಹೇಗೆ ಅಂತ ಹೇಳಿದ್ರೆ ನಮ್ಮ ಪೋರ್ಷನ್ ಆಗ್ಬೇಕಾದ್ರೂ ಅವ್ರಿಗೆ ಇರ್ಲಿಲ್ಲ, ರೆಸ್ಟ್ ಇತ್ತು. ಆದ್ರೂ ಅವ್ರು ಬಂದು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ಅವರೊಟ್ಟಿಗೆ ವರ್ಕ್ ಮಾಡಿದ್ದಕ್ಕೆ. ನೀವೆಲ್ಲರೂ ನಮ್ಮ ಸಿನಿಮಾ ಬಂದಾಗ ಸಿನಿಮಾ ನೋಡ್ಬೇಕು, ಸಿನಿಮಾಕ್ಕೆ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಕಿಟ್ಟಿ ಸರ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸಿನಿಮಾ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಮನ್ಸುಗಳು ಮಾತಾಡುವಂಥದ್ದು. ಎಲ್ಲರ ಲೈಫಲ್ಲೂ ಈ ತರ ಒಂದು ಚಾನ್ಸಸ್ ಇರುತ್ತೋ ಇರೋಲ್ಲೋ ಗೊತ್ತಿಲ್ಲ. ಇರುವಂಥದ್ದು ಏನಿರುತ್ತೆ ಎಲ್ಲ ಗೊಂದಲದಲ್ಲಿ ದಾಟ್ಕೊಂಡು ಬಂದ್ಬಿಟ್ಟಿರ್ತೀವಿ. ಈ ತರ ಏನಾರು ನೋಡಿದಾಗ ತುಂಬಾ ಖುಷಿ ಆಗುತ್ತೆ, ಮನ್ಸಿಗೆ ನೋವು ಆಗುತ್ತೆ. ಸ್ಕ್ರೀನ್ ಮೇಲೆ ಇದನ್ನು ನೋಡೋದಕ್ಕೆ ನನ್ಗಂತೂ ತುಂಬಾ ಇಷ್ಟ ಆಗ್ತಿದೆ. ಕಾಯ್ತಾ ಇದ್ದೀನಿ ನಾನು ಕೂಡ. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಬಂದಾಗ ನೋಡಿ ಹಾರೈಸಿ ಅಂತ ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ. ಥ್ಯಾಂಕ್ ಯು. ಥಿಯೇಟ್ರಿಗೆ ಬಂದು ನೋಡ್ಲಿ ಅಂತ ನನ್ನ ಆಸೆ. ನವಾಜ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ. ಅವನಿಂದಾನೆ ಕಥೆಯಲ್ಲಿ ಟ್ವಿಸ್ಟ್ ಆಗುತ್ತೆ. ಅದನ್ನ ಸ್ಕ್ರೀನ್ ಅಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಎರಡೆರಡು ಮಾತು ಮಾತಾಡ್ಬೇಡಪ್ಪ ಅಣ್ಣನ ಬಗ್ಗೆ. ಹ್ಯಾಪಿ ಬರ್ತ್ಡೇ ಅಣ್ಣ. ಸೆಂಟರ್ ಬಂದ್ಬಿಡು ಬಾ, ಇಲ್ಲಿಗೆ ಬಾ. ಹ್ಯಾಪಿ ಬರ್ತ್ಡೇ ಅಣ್ಣ. ಜೀವನ ಪೂರ್ತಿ ಖುಷಿ ಖುಷಿಯಾಗಿ ನಕ್ಕೊಂಡು ಇದೇ ತರ ಎಲ್ರಿಗೂ ಬೈಕೊಂಡು ನಕ್ಕೊಂಡು ಇರಿ ಅಣ್ಣ, ಅಷ್ಟೇ ಕೇಳೋದು. ಆ ಸಿನಿಮಾದಲ್ಲಿ ಅಣ್ಣನ ಪಾತ್ರ ಇಲ್ಲ ಅಣ್ಣ, ಆಕ್ಚುಲಿ ಸಿನಿಮಾದಲ್ಲಿ ಹೇಳ್ಬೇಕಂದ್ರೆ ಇವ್ರ ಪಾತ್ರ ಬಂದ್ಬಿಟ್ಟು ಹೆಂಗಿರುತ್ತೆ ಅಂತಂದ್ರೆ, ಸಿನಿಮಾ ಮುಗಿದ್ಮೇಲೆ ಇಬ್ರು ಹೋಗಿರ್ತಾರೆ ಅಥವಾ ಫ್ಯಾಮಿಲಿ ಎಲ್ಲ ಹೋಗಿರ್ತಾರೆ. ಸಿನಿಮಾ ಮುಗಿದ್ಮೇಲೆ ಫ್ಯಾಮಿಲಿ ಎಲ್ಲ ಜಗಳ ಆಗುತ್ತೆ. ಯಾವ ತರ ಅಂದ್ರೆ, ಅಪ್ಪ ಬಂದ್ಬಿಟ್ಟು ಹೇಳ್ತಾನೆ ಕಿಟ್ಟಿ ಹಣ ಮಾಡಿದ್ ಸರಿ, ಅವರೇ ಕರೆಕ್ಟ್ ಅಂತ. ಅಮ್ಮ ಬಂದ್ಬಿಟ್ಟು ಹೇಳ್ತಾರೆ ಇಲ್ಲ ಅವ್ರು ಸರಿ ಇಲ್ಲ, ಅವರೇ ವಿಲ್ಲನ್ನು ಅಂತ. ಸೊ 100% ಎಲ್ಲ ಜಗಳ ಆಡ್ಕೋತಾರೆ. 100% ಇವ್ರ ಪಾತ್ರ ಅದೇ ತರ ಇದೆ. ಮತ್ತೆ ಅಣ್ಣ ನಿಮ್ಮಿಂದ ನಮಗೆ ತೊಂದರೆ ಏನಾಗಿದೆ ಅಂದ್ರೆ, ಶೂಟಿಂಗ್ ಅಲ್ಲಿ ನಾವು ನಾರ್ಮಲ್ ಕ್ಯಾಮ್ರಾ ಎಲ್ಲ ಇಕ್ಕಾದ್ಮೇಲೆ ನಾವು ಎಂಟ್ರಿ ಕೊಡ್ತೀವಿ ಅಣ್ಣ. ಶೂಟಿಂಗ್ ಬರ್ತಾ ಇದ್ವಿ, ಸರ್ ಫೋನ್ ಮಾಡಿದ್ಮೇಲೆ, ಫೋನ್ ಮಾಡಿದ ತಕ್ಷಣ ಫಸ್ಟ್ ಮಾತು ಏನಂತ ಗೊತ್ತಾ ಅಣ್ಣ, ಕಿಟ್ಟಿ ಸರ್ ಬಂದ್ಬಿಟ್ಟಿದ್ದಾರೆ ಸೆಟ್ಗೆ. ಅಯ್ಯೋ ಅಣ್ಣ ಹೌದಾ, ಓಡ್ಕೊಂಡ್ ಬರ್ತಾ ಇದ್ವಿ ತರೀಣ ಅಂತ ಓಡ್ಕೊಂಡ್ ಬಂದ್ಬಿಡ್ತಿದ್ವಿ ಅಣ್ಣ ನಾವು. ನೀವು ನಮ್ಗಿಂತ ಮುಂಚೆ ಬಂದ್ಬಿಟ್ಟು ಸೆಟ್ಟಿಗೆ ತುಂಬಾ ಹಿಂಸೆ ಆಗ್ತಿತ್ತಣ್ಣ ಅವಾಗ ಸ್ವಲ್ಪ. ಅಣ್ಣ 7:30 ಬಂದ್ರೆ ಇವರೆಲ್ಲ 9:30 ಬರ್ತಾರೆ. ಅದಕ್ಕೆ ಫೋನ್ ಮಾಡಿದ್ರೆ ಫಸ್ಟ್ ಡೇ ಅಣ್ಣ ಬಂದಿದ್ ನೋಡ್ಬಿಟ್ಟು, ಆಮೇಲೆ ಎರಡನೇ ದಿನ ಹಂಗೆ ಅವ್ನ್ ಸುಳ್ಳು ಅನ್ಕೊಂಡಿದ್ದಾನೆ ಅಣ್ಣ ಬಂದಿದ್ದಾರೆ ಅಂದ್ರೆ, ಇಷ್ಟ ಬೇಗನಿಲ್ಲ ಅಣ್ಣ ಬರ್ತಾರೆ 9:30 ಬರ್ತಾರೆ. ಇಲ್ಲ ಕಣೋ ಬಂದಿದ್ದಾರೆ, ನಂಬ್ತಾನೆ ಇಲ್ಲ. ಒಂದೇ ಒಂದು ಫೋಟೋ ಕಳಿಸ್ತೆ, ಮೇಕಪ್ ಆಗಿ ರೆಡಿಯಾಗಿ ಶಾರ್ಟ್ ಅಲ್ಲಿ ಇದಾರೆ ಅಂತ. ಸ್ನಾನ ಮಾಡೋದು ಇಲ್ಲ, ಹಂಗೆ ಓಡ್ ಬಂದ. ಇಲ್ಲ ಅದೊಂದು ಆಗಿರ್ಬೋದು. ಮತ್ತೆ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಆಕ್ಚುಲಿ ಹೇಳ್ತೀನಿ ನೋಡಿ, ಅದು ಸಿನಿಮಾದಲ್ಲಿ ಅವ್ರು ಆಕ್ಟ್ ಮಾಡ್ಬೇಕಾದ್ರೆ ಅವ್ರ ಮುಂದಗಡೆ ನಿಂತ್ಕೊಂಡಿದ್ವಿ. ಎಲ್ಲಾರ್ಗು ಗೊತ್ತು ಕ್ಯಾಮ್ರಾ ಇಕ್ಕಿದ್ದಾರೆ, ಆಕ್ಷನ್ ಅಂತ ಹೇಳಿದ್ದಾರೆ, ಆಕ್ಟ್ ಮಾಡ್ತಿದಾರೆ ಅಂತ ಎಲ್ಲಾರ್ಗು ಗೊತ್ತು, ಇಡೀ ಸೆಟ್ಗೆ ಗೊತ್ತು. ಆದ್ರೆ ಇವ್ರು ಬರೀ ಅಂದ್ರೆ ಸಾಕು, ನಾವು ನಿಂತಿದ್ದು ಹುಡುಗರೆಲ್ಲ ನಡಗ್ ಬಿಡ್ತಿದ್ವಿ. ಹಂಗೆ ಆ ತರ ಮಾಡಿದ್ರು ಆಕ್ಟಿಂಗ್ ಇವರು. ಅಲ್ಲೇ ನಡಗಿ ನಮ್ಗೇನ್ ಇನ್ನೊಂಚೂರು ಬಂದ್ಬಿಡ್ತಿತ್ತು ಬಾಯಿಗೆ, ಅಷ್ಟು ಭಯ ಆಗ್ತಿತ್ತು ಇವ್ರು ಆಕ್ಟ್ ಮಾಡ್ತಾ ಇದ್ದಿದ್ ನೋಡ್ಬಿಟ್ಟು. ಅಣ್ಣ ಬಂದ್ಬಿಟ್ಟಿತ್ತು. ಏನಂದ್ರೆ ನಾನು ನಿಜವಾಗ್ಲೂ ಹೇಳ್ತಿರೋದು ಎಲ್ಲಾರ್ಗುನು, ಅಣ್ಣಂಗೆ ಒಳ್ಳೆ ಪಾತ್ರ ಬಿಡ್ಬೇಕು. ಈ ತರ ನಮ್ ಸಿನಿಮಾದಲ್ಲಿ ಇರೋ ತರ ಒಳ್ಳೆ ಪಾತ್ರ ಬಿದ್ರೆ 100% ಅದನ್ನ ತಿನ್ಕೊಂಡು ಜೀರ್ಣ ಮಾಡ್ಬಿಡ್ತಾರೆ ಅನ್ಕೊಳ್ಳಿ. ಆ ಪಾತ್ರದಲ್ಲಿ ಜೀವಿಸ್ಬಿಡ್ತಾರೆ. ನಾವು ಹೇಳ್ತೀನಲ್ಲ, ಸೆಟ್ ಅಲ್ಲೇ ನಾವು ಅಷ್ಟು ಭಯ ಪಟ್ಟಿದೀವಿ. ಸ್ಕ್ರೀನ್ ಮೇಲೆ ನೋಡೋರು 100% ಪ್ರತಿಯೊಬ್ರು ಇಷ್ಟ ಪಡ್ತೀರಾ. ನಾವು ಭಯ ಪಟ್ಟಿದೀವಿ, ನೀವು ಇಷ್ಟ ಪಡ್ತೀರಾ. ಕಷ್ಟಪಟ್ಟು ಮಾಡಿದೀವಿ ಸಿನಿಮಾನ, ಪ್ರತಿಯೊಬ್ರು ಇಷ್ಟಪಟ್ಟು ನೋಡಿ. ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಲಾಸ್ಟಿಗೆ ಅಣ್ಣ, ಇಲ್ಲ ಅಂದ್ರೆ ನನ್ ಕೈಲಿ ಆಗಲ್ಲ ಅಣ್ಣ, ಹೇಳ್ಬಿಡ್ತೀನಿ ಪ್ಲೀಸ್ ಅಣ್ಣ. ಅಣ್ಣ ಉತ್ತರ ಕರ್ನಾಟಕ ಮಾಡ್ತಾರೆ ಜೋಳದ ರೊಟ್ಟಿ, ಉತ್ತರ ಕರ್ನಾಟಕ ಮಾಡ್ತಾರೆ ಜೋಳದ ರೊಟ್ಟಿ. ನಮ್ಮೆಲ್ಲರ ಕಡೆಯಿಂದ ಹ್ಯಾಪಿ ಬರ್ತದೆ ನಮ್ ಶ್ರೀನಗರ್ ಕಿಟ್ಟಿ. ಹ್ಯಾಪಿ ಬರ್ತದೆ ಅಣ್ಣ. ಜೀವನ ಪೂರ್ತಿ ಖುಷಿಯಾಗಿ ನಕ್ಕೊಂಡು ಎಂಜಾಯ್ ಮಾಡ್ಕೊಂಡಿರಿ ಅಣ್ಣ, ನಗ್ನಗ್ತಾ ಇರಿ ಅಣ್ಣ. ಒಂದ್ ಮಾತು ಹೇಳ್ಬಿಡ್ತೀನಿ ಅಣ್ಣ, ನಮ್ ಮುಖ ನಾವ್ ನೋಡ್ಕೋಬೇಕಂದ್ರೆ ಇರ್ಬೇಕು ಮಿರರ್. ನಮ್ ಮುಖ ನಾವ್ ನೋಡ್ಕೋಬೇಕು ಅಂದ್ರೆ ಇರ್ಬೇಕು ಮಿರರ್. ಆದ್ರೆ ಆಕ್ಟಿಂಗ್ ಅನ್ನೋ ವಿಷಯ ಬಂದ್ರೆ ಶ್ರೀನಗರ್ ಕಿಟ್ಟಿ ಅವರು ಟೆರರ್. ಸೊ ಆಕ್ಟಿಂಗ್ ಅನ್ನೋ ವಿಷಯದಲ್ಲಿ ನಾನು ಹೇಳ್ತಾ ಇದೀನಲ್ಲ, ಈ ತರ ಪಾತ್ರಗಳೆಲ್ಲ ಬಿದ್ರೆ ಬೈ ಯಾರು ಇಲ್ಲ ಬೈ. ಯಾವ ಹಾಲಿವುಡ್ ಯಾವ ಬಾಲಿವುಡ್ ಯಾರಿಲ್ಲ ಬೈ. ಇವ್ರಿಗೆ ಪಾತ್ರ ಬಿಡ್ಬೇಕಷ್ಟೇ. ಆತರ ಪಾತ್ರಗಳು, ಆತರ ಪಾತ್ರ ನಾವ್ ಮುಂದೆ ನಿಂತ್ಕೊಂಡು ನಾವ್ ಹಿಂಗ್ ನಿಂತಿದೀವಿ ಅಂದ್ರೆ, ಇವ್ರು ಬರೀ ಅಂತ ಅಂದಿದ ತಕ್ಷಣ ಹಿಂಗ್ ನಡಕ್ತಾ ಇರುತ್ತೆ. ಅಣ್ಣ ಸರಿ ಅಣ್ಣ ಶಾರ್ಟ್ ರೆಡಿ ಅಣ್ಣ ಅಂತ ಅಂದ್ಬಿಟ್ಟು ಕಾಲಿಗೆ ನಡಕ್ತಾ ಇರುತ್ತೆ. ಆ ತರ ಮಾಡ್ತಾರೆ ಇವ್ರು, ಬರೀ ಅವ್ರ ವಾಯ್ಸ್ಗೆ, ಅವ್ರಿಗಿರೋ ಲುಕ್ಕಿಗೆ. ಬಟ್ ನಮ್ ಸಿನಿಮಾದಲ್ಲಿ ಹೇಳ್ತೀನಿ ನೋಡಿ ಅಣ್ಣ, ನಾವ್ ಬೆಳಗ್ಗೆ ಎದ್ದಿದ ತಕ್ಷಣ ನನ್ ತಲೆ ಆಗ್ಬಿಡಿರುತ್ತೆ ಮಂಕು. ಅಂದ್ರೆ ಬೆಳಗ್ಗೆ ಎದ್ದಿದ ತಕ್ಷಣ ಅಂದ್ರೆ ನೈಟ್ ಎಲ್ಲ ಆಟ ಆಡ್ಕೊಂಡು ಬೆಳಗ್ಗೆ ಬರ್ತೀವಿ. ಅದಕ್ಕೆ ತಲೆ ಏನ್ ಆಟ ಅಂದ್ರೆ, ಆಚೆ ಎಲ್ಲ ಸುತ್ತಾಡ್ಕೊಂಡು ಮನೆಗ್ ಬರೋ ಲೇಟ್ ಆಗುತ್ತಲ್ವಾ, ಅದು ಏನ್
ನಾವು ಬೆಳಗ್ಗೆ ಎದ್ದ ತಕ್ಷಣ ನನ್ನ ತಲೆ ಹಾಕ್ಬಿಟ್ಟಿರುತ್ತೆ ಮಂಕು. ಲೌಕೆ ಸಿನಿಮಾದಲ್ಲಿ ಶ್ರೀನಗರ್ ಕಿಟ್ಟಿ ಅವರು ಹ್ಯಾಂಡ್ಸಮ್ ಹಂಕು. ಸೊ ಹ್ಯಾಂಡ್ಸಮ್ ಆಗಿ ಫುಲ್ ಕ್ವೀಟ್ ಆಗಿ ಸ್ವೀಟ್ ಆಗಿ ಫುಲ್ ಇಷ್ಟೊಂದು ಕ್ವೀಟ್ ಆಗಿ ಇಷ್ಟೊಂದು ಸ್ವೀಟ್ ಆಗಿ ನನ್ಗೆ ಗೊತ್ತಿರೋ ಪ್ರಕಾರ ಅವರು ಬಂದಾಗ ಈ ತರ ಬಂದಾಗ ಲಾಸ್ಟ್ ನಾವು ಮಾದೇವ ಸಿನಿಮಾಗೆ ಬಂದಿದ್ದೆ, ಅಣ್ಣಂಗೆ ಈ ತರ ಮಾತಾಡ್ಸ್ಕೊಂಡು ಮಾದೇವ ಮುಗಿತು, ಅದು ಕಟ್ಟಾದ್ಮೇಲೆ ಈ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದ ತಕ್ಷಣ ಹಿಂಗ್ ಬಂದ್ರು, ಹಿಂಗ್ ತಕ್ಕಂದಾಗ ನೋಡಿ ಒಂದ್ ಸೆಕೆಂಡ್ ವಾವ್ ಏನ್ರಿ ಇಷ್ಟು ಕ್ಯೂಟ್ ಆಗಿದ್ದೀರಾ ಅಂತ ಅಂದ್ಬಿಟ್ಟು ನಮ್ಗೆ ಅನಿಸ್ಬಿಡ್ತು. ನಾವು ಹುಡುಗರಿಗೆ ಅಷ್ಟು ಆದ್ರೆ ಇದ್ರಲ್ಲಿ ನೀವು ನೋಡಿ ಅಷ್ಟರಲ್ಲಿ ಎಷ್ಟು ಹುಡುಗರ್ಗೆ ಆಸೆ ಆಗೋಷ್ಟಲ್ಲ ಅಣ್ಣ, ಎಷ್ಟು ಹ್ಯಾಂಡ್ಸಮ್ ಆಗಿದ್ರಿ ಅಂದ್ರೆ ನೋಡಿದ ತಕ್ಷಣ ಅಷ್ಟು ಖುಷಿ ಅಷ್ಟು ಪ್ರೀತಿ ಬಂದ್ಬಿಡ್ತಾನ ನಿಮ್ ಮೇಲೆ. ಅಂಡ್ ನಿಮ್ ಜೊತೆ ನಿಮ್ಮಂತ ದಿಗ್ಗಜರ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಅಣ್ಣ ನಮ್ಗೆ. ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿ 100% ಚಿಕ್ಕವರೇ ಅಣ್ಣ, ನಾವು ಚಿಕ್ಕ ವಯಸ್ಸಿಂದ ನಿಮ್ನ ನೋಡ್ಕೊಂಡ್ ಬಂದಿ ನಿಮ್ ಜೊತೆ ಕೆಲಸ ಮಾಡಿ ತುಂಬಾ ಖುಷಿ ಆಯ್ತಣ್ಣ. ನಿಮ್ ಆಶೀರ್ವಾದ ಯಾವಾಗ್ಲೂ ಹಿಂಗೆ ಇರ್ಬೇಕು. ನಮ್ ಲೋಕೇಶ್ ಸಿನಿಮಾ ಏನಂದ್ರೆ ಸ್ಟೋರಿ ಇಷ್ಟೇ ಸ್ಟೋರಿ ಇಲ್ಲ, ನಾನು ಇಷ್ಟೇ ಸ್ಟೋರಿ ಅಂತ ಹೇಳಕ್ ಬಂದೆ. ಡೈರೆಕ್ಟರ್ ಸರ್ ಅಂತ ಅಂದ್ರು, ಅವಾಗ ಅದಕ್ಕೆ ಇಷ್ಟೇ ಸ್ಟೋರಿ. ಸೊ ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತಾಗುತ್ತೆ. ಚಿಕ್ಕ ವಯಸ್ಸಿಂದ ಹಿಡಿದು ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರವರೆಗೂ ಪ್ರತಿಯೊಬ್ರು ಕನೆಕ್ಟ್ ಆಗುವಂತ ಸಿನಿಮಾ. ಪ್ರತಿಯೊಬ್ರು ಕನೆಕ್ಟ್ ಆಗ್ತೀರಾ, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಪ್ರತಿಯೊಬ್ರು ನೋಡಿ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ನೋಡಿ. ನಮ್ ಜೀವನಕ್ಕೆ ನಾವೇ ಬಾಸು, ನಮ್ ಜೀವನಕ್ಕೆ ನಾವೇ ಬಾಸು. ನೋಡೋ ಪ್ರತಿಯೊಬ್ಬರಿಗೂ ಇಷ್ಟ ಆಗೋ ಸಿನಿಮಾನೇ ನಮ್ದು ಲವ್ ಕೇಸು. ಸೊ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ, ಎಲ್ರು ನೋಡಿ ದಯವಿಟ್ಟು. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.